ವಿಮಾನಯಾನದ ಮೇಲೂ ಕೂಡ ಅಮೆರಿಕ ಇರಾನ್ನ ವಾರ್ ಎಫೆಕ್ಟ್ ಜೋರಾಗಿದೆ. ವಿಮಾನದ ಇಂಧನ ದರ 2 ಪಟ್ಟು ಏರಿಕೆಯಾಗಿರೋದು. 1 ಕಿಲೋ ಲೀಟರ್ ಜೆಟ್ ಇಂಧನ ದರ 2.07 ಲಕ್ಷಕ್ಕೆ ಏರಿಕೆಯಾಗಿದೆ. ಇಲ್ಲಿ 1 ಕಿಲೋ ಲೀಟರ್ ಜೆಟ್ ಇಂಧನ ದರ ಬರೋಬ್ಬರಿ 1,10,703 ರೂಪಾಯಿಗೆ ಹೆಚ್ಚಳ ಆಗಿದೆ. 1 ಕಿಲೋ ಲೀಟರ್ ಅಂತ ಹೇಳಿದ್ರೆ 1,000 ಲೀಟರ್ ವಿಮಾನ ಪ್ರಯಾಣ ದರ ಕೂಡ ಇದೇ ಕಾರಣದಿಂದಾಗಿ ಹೆಚ್ಚಾಗುತ್ತೆ. ಯುದ್ಧದ ನಡುವೆ ವಿಮಾನಯಾನ ಸಂಸ್ಥೆಗಳಿಗೆ ದೊಡ್ಡ ಆಘಾತ ಇದು. ಯುದ್ಧ ನಡೀತಾ ಇದೆ, ಇಲ್ಲಿ ಯಾರೋ ವಿಮಾನಯಾನಕ್ಕೆ ಹೋಗಬೇಕು ಅಂದರೆ ಫ್ಯೂಯಲ್ ಕಾಸ್ಟೇ ಅಷ್ಟೊಂದು ಆಗಿಬಿಟ್ಟಾಗ ಸಹಜವಾಗಿ ಅವರೇನು ನಿಮ್ಮನ್ನು ಉಚಿತವಾಗಿ ಕರ್ಕೊಂಡು ಹೋಗಲ್ಲ. ಅವ್ರು ಲಾಸ್ ಮಾಡಿಕೊಂಡು ನೀವು ಯಾವ ಊರಿಗೆ ಟಿಕೆಟ್ ಬುಕ್ ಮಾಡಿದ್ರು ಅಲ್ಲಿ ಬಿಡೋಕ್ಕಾಗಲ್ಲ. ಅವರು ಆ ದರವನ್ನು ಏರಿಕೆ ಮಾಡೇ ಮಾಡ್ತಾರೆ. ಇಂಧನ ದರ ಏರಿಕೆ ಆಗಿರೋ ಕಾರಣದಿಂದಾಗಿ ನೋಡಿ, ಒಂದು ಚೆಕ್ ಮಾಡ್ಕೊಂಡ್ಬಿಟ್ಟಾಗ ನೀವು ಹಿಂದಿನ ದರ, ಇವತ್ತಿನ ದರ ಏರಿಕೆ, ಪರಿಷ್ಕೃತ ದರ ಎಲ್ಲ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ನೀವು. ಇದೇ ದೆಹಲಿಯಲ್ಲಿ 96,638 ರೂಪಾಯಿ ಇತ್ತು ಹಿಂದಿನ ದರ. ಈಗ 1,04,927 ರೂಪಾಯಿ ಆಗುತ್ತೆ ನಿಮಗೆ. ಪರಿಷ್ಕೃತ ದರ ಇಷ್ಟ ಆಗುತ್ತೆ ನಿಮಗೆ. ಸೊ ಹಾಗಾಗಿ ಓವರಾಲ್ ಆಗಿ ಇವೆಲ್ಲವೂ ಕೂಡ ನಿಮಗೆ ಜಾಸ್ತಿ ಆಗ್ತಾ ಬರುತ್ತೆ ನಿಮಗೆ ಅಂತ ಹೇಳಿ. ಸೊ ಈ ವಿಚಾರಗಳಲ್ಲಿಯೂ ಕೂಡ ಬಹಳ ವಿಮಾನ ಪ್ರಯಾಣಿಕರು ತೊಂದರೆಗೆ ಒಳಗಾಗಬೇಕಾಗತ್ತಿದೀಗ ಅಂತ.